ಎಲ್ಲರಿಗೂ ನಮಸ್ಕಾರ. ನಾನು ವೀಣಾ ಜಯಶಂಕರ. ನೀವು ನೋಡ್ತಿದ್ದೀರಾ News18 ಡಿಜಿಟಲ್ ಕಾಂಟೆಂಟ್. ವಾಟ್ಸ್ಆ್ಯಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ಥರದ ಸೋಷಿಯಲ್ ಮೀಡಿಯಾಗಳು ನಮ್ಮ ಬದುಕನ್ನು ಬಹಳ ಸುಲಭ ಮಾಡಿವೆ. ಎಷ್ಟೋ ರೀತಿ ನಮಗೆ ಸಿಗದಂಥ ಕಾಂಟ್ಯಾಕ್ಟ್ಗಳು ಸೋಷಿಯಲ್ ಮೀಡಿಯಾ ಮೂಲಕ ಸಿಕ್ಕು ವಾಪಸ್ ರೀಕನೆಕ್ಟ್ ಆಗಿದ್ದೀವಿ. ಯಾವುದಾದ್ರೂ ಕಳಿಸ್ಬೇಕಾಗಿದ್ರೆ ಮುಂಚೆ ಮೇಲ್ ಮಾಡಬೇಕಾಗಿತ್ತು ಅಥವಾ ಪತ್ರ ಬರಿಬೇಕಿತ್ತು. ಆದರೆ ಈಗ ವಾಟ್ಸ್ಆ್ಯಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮೂಲಕ ನಾವು ಏನನ್ನು ಬೇಕಾದರೂ ಕಮ್ಯುನಿಕೇಟ್ ಮಾಡ್ಬೋದು, ಏನನ್ನು ಬೇಕಾದ್ರೂ ಪೋಸ್ಟ್ ಮಾಡ್ಬೋದು. ಲೈಫ್ನಲ್ಲಿ ಅಷ್ಟು ಟೆಕ್ನಾಲಜಿ ಮುಂದೆ ಹೋಗಿ ಅಷ್ಟೆಲ್ಲ ಅನುಕೂಲ ಇದ್ದರೂ ಕೂಡ ಅದಕ್ಕಿಂತ ಜಾಸ್ತಿ ಇದರಿಂದ ಅನಾನುಕೂಲತೆಯೇ ಜಾಸ್ತಿ ಆಗಿದೆ. ಡೇಂಜರಸ್ ಆಗಿದೆ ಈ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ನಿಮ್ಮ ಖಾಸಗಿ ಫೋಟೋಗಳನ್ನು, ಖಾಸಗಿ ವಿಡಿಯೋಗಳನ್ನು ಅಥವಾ ಖಾಸಗಿ ವಿಷಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳೋ ಮುಂಚೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸಾಕಷ್ಟು ಉದಾಹರಣೆಗಳಿವೆ. ನಮ್ಮ ಫೋಟೋಗಳು, ನಮ್ಮ ವಿಡಿಯೋಗಳು ಮಿಸ್ಯೂಸ್ ಆಗಿರುವಂಥ ಉದಾಹರಣೆಗಳು ಅಥವಾ ಡೀಪ್ ಫೇಕ್ ಮಾಡಿರುವಂಥ ಉದಾಹರಣೆಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಇಲ್ಲೊಂದು ಘಟನೆ ನಡೆದಿದೆ, ಬೇರೆಲ್ಲೂ ಅಲ್ಲ, ಬೆಂಗಳೂರಲ್ಲೇ ಈ ಘಟನೆ ನಡೆದಿರೋದು. ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿನಿಯೊಬ್ಬಳು, 19 ವರ್ಷದ ವಿದ್ಯಾರ್ಥಿನಿಗೆ ತನ್ನ ಬಾಯ್ ಫ್ರೆಂಡ್ಗೆ ಖಾಸಗಿ ಫೋಟೋಗಳನ್ನು ಶೇರ್ ಮಾಡ್ಕೊಂಡಿದ್ದಾಳೆ. ಬಾಯ್ ಫ್ರೆಂಡ್ಗೆ ಶೇರ್ ಮಾಡಿದಂಥ ಖಾಸಗಿ ಫೋಟೋಗಳು ಪುನಃ ಆಕೆಗೆ ಅನ್ನೋನ್ ನಂಬರಿಂದ ವಾಪಸ್ ಸಿಗುತ್ತೆ. ಒಬ್ಬ ಅನ್ನೋನ್ ನಂಬರ್ನ ವ್ಯಕ್ತಿ ಏನು ಮಾಡ್ತಾನೆ, ಅದೇ ಫೋಟೋಗಳನ್ನು ಆಕೆಗೆ ಫಾರ್ವರ್ಡ್ ಮಾಡ್ತಾನೆ. ಜೊತೆಗೆ ಒಂದು ಮೆಸೇಜನ್ನು ಮಾಡ್ತಾನೆ, ಈ ಫೋಟೋಗಳನ್ನು ನಾನು ವೈರಲ್ ಮಾಡ್ತೀನಿ, ನೀನು ನನಗೆ ಇಂತಿಷ್ಟು ಹಣವನ್ನು ಕೊಡಬೇಕು, ಇಲ್ಲದೆ ಹೋದರೆ ನಾನು ಈ ಫೋಟೋಗಳನ್ನು ವೈರಲ್ ಮಾಡ್ತೀನಿ ಅಂತ ಬೆದರಿಕೆಯ ಮೆಸೇಜನ್ನು ಕಳಿಸ್ತಾನೆ. ಗಾಬರಿಗೊಂಡಂಥ ಯುವತಿ ಏನು ಮಾಡ್ತಾಳೆ, ತನ್ನ ಬಾಯ್ ಫ್ರೆಂಡ್ಗೆ ಕಾಲ್ ಮಾಡ್ತಾಳೆ. ಆ ಹುಡುಗನಿಗೂ ಕೂಡ ಗಾಬರಿ ಆಗುತ್ತೆ. ಇಬ್ಬರೂ ಸೇರಿಕೊಂಡು ಆ ಅಪರಿಚಿತ ವ್ಯಕ್ತಿಗೆ 1 ಲಕ್ಷ ರೂಪಾಯಿಯಷ್ಟು ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಆದರೆ ಆ ಅಪರಿಚಿತ ವ್ಯಕ್ತಿ ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಪದೇ ಪದೇ ಅದೇ ಫೋಟೋಗಳನ್ನು ಕಳಿಸ್ತಾ ವೈರಲ್ ಮಾಡಿಬಿಡ್ತೀನಿ, ನನಗೆ ಇನ್ನೂ ಹಣ ಬೇಕು ಅಂತ ಡಿಮ್ಯಾಂಡ್ ಮಾಡಿಕೊಂಡೇ ಬರ್ತಾನೆ. ಕೊನೆಗೆ ಇಬ್ಬರಿಗೂ ಗಾಬರಿ ಆಗುತ್ತೆ. ಕೊನೆಗೆ ಅವರು ಸೈಬರ್ ಪೊಲೀಸ್ ಸ್ಟೇಷನ್ ಮೆಟ್ಲನ್ನ ಏರ್ತಾರೆ. ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಡ್ತಾರೆ, ಆಗಿರೋ ವಿಷಯನೆಲ್ಲ ಹಂಚ್ಕೊಳ್ತಾರೆ. ಆಗ ಪೊಲೀಸರು ತನಿಖೆಯನ್ನು ಶುರು ಮಾಡ್ತಾರೆ. ಮೊದಲಿಗೆ ಆ ಯುವತಿಗೆ ತನ್ನ ಬಾಯ್ ಫ್ರೆಂಡ್ ಮೇಲೇ ಅನುಮಾನ ಬರುತ್ತೆ. ಆದರೆ ತನಿಖೆಯಲ್ಲಿ ಪ್ರೂವ್ ಆಗುತ್ತೆ ಇದರಲ್ಲಿ ಅವಳ ಬಾಯ್ ಫ್ರೆಂಡ್ ಪಾತ್ರ ಏನೂ ಇಲ್ಲ, ಇದಕ್ಕೂ ಅವನಿಗೂ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗಿದ್ರೆ ಬಾಯ್ ಫ್ರೆಂಡ್ನ ಪಾತ್ರ ಇದರಲ್ಲಿ ಇಲ್ಲ ಅಂದಮೇಲೆ ಆ ಹುಡುಗಿ ಬಾಯ್ ಫ್ರೆಂಡ್ಗೆ ಕಳಿಸಿರುವಂಥ ಫೋಟೋ ಅಪರಿಚಿತ ವ್ಯಕ್ತಿಗೆ ಹೇಗೆ ತಲುಪಿತು? ಇದರಲ್ಲಿ ಸೋಷಿಯಲ್ ಮೀಡಿಯಾದ ಸೆಕ್ಯೂರಿಟಿನ ಇಶ್ಯೂ ಇದೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಇನ್ನೂ ತನಿಖೆ ಮುಂದುವರಿತಾನೆ ಇದೆ. ಇದನ್ನು ಮಾಡಿರೋ ವ್ಯಕ್ತಿ ಯಾರು, ಯಾತಕ್ಕಾಗಿ ಮಾಡ್ದ, ಅವನಿಗೆ ಹೇಗೆ ಈಗ ಫೋಟೋ ಸಿಕ್ಕಿದೆ, ಅವನು ಒಬ್ಬ ಹ್ಯಾಕರ್ ಅಥವಾ ದುಡ್ಡಿಗಾಗಿ ಈ ಥರದೊಂದು ದಂಧೆ ನಡೆಸ್ತಾ ಇರೋ ಗುಂಪ, ಎಲ್ಲಾನು ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ತನಿಖೆ ಮುಂದುವರಿತಾನೆ ಇದೆ. ಹೀಗಾಗಿ ಯಾರಾದರೂ ನಿಮ್ಮ ಖಾಸಗಿ ಫೋಟೋಗಳನ್ನಾಗಲಿ ಖಾಸಗಿ ವಿಷಯಗಳನ್ನಾಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗಾದರೂ ಶೇರ್ ಮಾಡ್ತಾ ಇದ್ದರೆ ದಯವಿಟ್ಟು ಅದನ್ನು ಇಲ್ಲಿಗೆ ನಿಲ್ಲಿಸಿ. ಎಷ್ಟೇ ಸೆಕ್ಯೂರಿಟಿ 2 ಸ್ಟೆಪ್ ವೆರಿಫಿಕೇಷನ್ ಅಥವಾ ಎನ್ಕ್ರಿಪ್ಟೆಡ್ ಅಂತ ಸೋಷಿಯಲ್ ಮೀಡಿಯಾ ಕ್ಲೇಮ್ ಮಾಡಿದ್ರೂ ಕೂಡ ಅಷ್ಟು ಸೆಕ್ಯೂರಿಟಿ, ಅಂದರೆ ಅವರು ಕ್ಲೇಮ್ ಮಾಡ್ತಾ ಇರುವಷ್ಟು ಸೆಕ್ಯೂರಿಟಿ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ. ಹೀಗಾಗಿ ನಿಮ್ಮ ಖಾಸಗಿ ವಿಷಯಗಳು ನಿಮ್ಮದೇ ಆಗಿರಲಿ, ಬೇರೆಯವರಿಗೆ ಅದನ್ನು ಶೇರ್ ಮಾಡೋಕ್ಕೆ ಹೋಗಬೇಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.